ಇವಾಗ ಸ್ಕಾಟ್ಲ್ಯಾಂಡ್ ಟ್ರಿಪ್ ಎಲ್ಲ ಮುಗಿಸಿ ಡಾನ್ಕಾಸ್ಟ್ರಲ್ಲಿರುವ ನನ್ನ ಮಗಳ ಮನೆಗೆ ಬಂದಿದ್ದೇನೆ. ಅಷ್ಟೊತ್ತಿಗೆ ಒಂದು ದೊಡ್ಡದೊಂದು ಬಾಕ್ಸ್ ತಂದು ಕೊಟ್ಲು ನನಗೆ. ಏನಂತ ಗೊತ್ತಾಗಿಲ್ಲ ನನಗೆ. ಕಡೆಗೆ ನೋಡುವಾಗ ಏನಂತ ಕೇಳಿದರೆ ಅದು ನೋಡು ಓಪನ್ ಮಾಡು ಅಂತ ಹೇಳಿದ್ಲು. ನನ್ನ ಮಿಸ್ಸಸ್ ಹೇಳಿದ್ಲು ಅದು ಲ್ಯಾಪ್ಟಾಪ್, ಅದು ಆ್ಯಪಲ್ ಕಂಪನಿದ್ದು ಮ್ಯಾಕ್ಬುಕ್ ಏರ್ M4 2025 ಅಂತ ಇದರದ್ದು ಮಾಡೆಲ್ ಹೆಸರು. ಸೊ ನಿಮ್ಮ ಮುಂದೆನೇ ಓಪನ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನೀಗ ಓಪನ್ ಮಾಡಿದ್ರೆ, ಮಗಳು ಕೊಟ್ಟ ಐಟಮ್ ಅಂತ ಹೇಳಿದ್ರೆ ಸ್ವಲ್ಪ ಅದರ ಮೇಲೆ ಪ್ರೀತಿ ಇನ್ನೂ ತುಂಬ ಜಾಸ್ತಿ ಇರ್ತದೆ. ನಮಗೆ ಮನಸ್ಸಲ್ಲಿರ್ತದೆ ಮಗಳು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಆದರೆ ಏನಂತ ಹೇಳಿದ್ರೆ ಅವರು ಪಾಪ ಇಲ್ಲಿ ಬಂದು ಅಷ್ಟು ದೂರದಿಂದ ಕೆಲಸ ಮಾಡಿ ಬೆಳಗಿಂದ ಸಂಜೆವರೆಗೆ ಅದು ನಮಗೆ ಸ್ವಲ್ಪ ಮನಸ್ಸಿಗೆ ಬರ್ತದಲ್ವ. ನಾನು ಇಷ್ಟವರೆಗೆಲ್ಲ ಯೂಸ್ ಮಾಡಿದ್ದು ವಿಂಡೋಸ್ ಲ್ಯಾಪ್ಟಾಪ್, ಇವಾಗ ಆ್ಯಪಲಿದ್ದು ಲ್ಯಾಪ್ಟಾಪ್ ಕೊಟ್ಟಿದ್ದಾಳೆ. ಇದರದ್ದು ಆಪ್ರೇಷನ್ಸ್ ನನಗೆ ಗೊತ್ತಿಲ್ಲ. ಇನ್ನೀಗ ನಾನು ಶುರುವಿಂದ ಕಲಿಬೇಕಾದ್ದನ್ನು ಈ ಏಜಲ್ಲಿ ಇದನ್ನು ಒಂದು ಕಲಿಯುವಂಗೆ ಆಯಿತು. ಫಸ್ಟಿಗೆ ಮೊಬೈಲ್ ತಗೊಳ್ಳುವಾಗಲೇ ನನಗೆ ಕಷ್ಟ ಆಯಿತು. ಸೊ ಈಗ ಇದನ್ನು ಕಲಿಬೇಕಾಗ್ತದೆ. ಅಂದರೆ ಈಗ ಪುನಃ ಒಂದು ಕಮಿಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಯಿತು. ನೋಡಿ ಇದು ಓಪನ್ ಮಾಡಲಿಕ್ಕೂ ಯಾವ ಥರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 2 ಲೈನ್ ಥರ ಕೊಟ್ಟಿದ್ದಾರೆ. ಈ 2 ಲೈನನ್ನು ಹಿಂಗೆ ಓಪನ್ ಮಾಡ್ತಾ ಹೋಗ್ಬೇಕು ನಾವು. ಎಂಥ ಎಲ್ಲ ಸಿಸ್ಟಮ್ ಇದೆ, ಎಲ್ಲ ಹೊಸ ಸಿಸ್ಟಮ್ಗಳು ನೋಡಿ. ಇದನ್ನು ಈ ಥರ ಕಟ್ಟಿಂಗ್ ಮಾಡಿದ ನಂತರ ಇದನ್ನು ಈ ಥರ ಮಾಡಿದರೆ ಇದು ಓಪನ್ ಆಗ್ತದೆ. ಸೊ ಇದರ ಒಳಗೆ ಈಗ ಕಂಪ್ಯೂಟರ್ ಇದೆ ನೋಡಿ, ಮ್ಯಾಕ್ಬುಕ್ ಏರ್ ಅಂತೇಳಿ ಬರ್ತಿದೆ. ಇದನ್ನೀಗ ಓಪನ್ ಮಾಡಬೇಕಾದ್ರೆ ಮತ್ತೆ ಪುನಃ ಇಲ್ಲಿ ನೋಡಿ ಈ ಥರ ಇದೆ, ಇಲ್ಲಿ ಯಾರೋ ಇದೆ. ಫೈನಲಿ ಲ್ಯಾಪ್ಟಾಪ್ ಓಪನ್ ಆಯಿತು. ಆ್ಯಪಲ್ ನೋಡಿ, ಭಾಳ ಖುಷಿ ಆಗ್ತಾ ಇದೆ ಮಗಳು ಕೊಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು. ಇದರ ಜೊತೆಯಲ್ಲಿ ಒಂದು ಮೌಸ್ ಕೂಡ ತರಿಸಿದ್ದಾಳೆ. ಯಾಕೆಂದರೆ ಅಪ್ಪನಿಗೆ ಮೌಸ್ ಇಲ್ಲದೆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವಳಿಗೆ ಗೊತ್ತು. ಅದಕ್ಕೆ ಒಂದು ಮೌಸ್ ಕೂಡ ತರಿಸಿದ್ದಾಳೆ. ಇದು ಆ್ಯಪಲ್ ಕಂಪನಿದು ಮೌಸ್. ಸೊ ಆ್ಯಪಲ್ ಲ್ಯಾಪ್ಟಾಪ್ ಜೊತೆ ಆ್ಯಪಲ್ ಕಂಪನಿ ಮೌಸ್ ಹಿಡ್ಕೊಂಡು ಇನ್ನು ನಾನು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.